ಒಳಭಾಗದಲ್ಲಿ ಹಳದಿ ಬಣ್ಣವನ್ನು ಹೊಂದಿರುವಂತಹ ಒಂದು ಈ ಕಲ್ಲಂಗಡಿ ಹಣ್ಣನ್ನು ಇದನ್ನು ಬೆಳೆಯುವಂತಹ ಸ್ವತಃ ಬೆಳೆಗಾರರಂಥ ರವಿ ಶೇರಿಗಾರ್ ಅವರು ತನ್ನ ಪತ್ನಿ ಮತ್ತು ಅದರೊಟ್ಟಿಗೆ ಇರುವಂಥವರ ಸ್ನೇಹಿತರೊಂದಿಗೆ ಅದನ್ನು ನಮಗೆ ಈ ಒಂದು ಮಾಧ್ಯಮದ ಮೂಲಕ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಮಾಯ ಜಾದು ಏನೂ ಇಲ್ಲ. ಇದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಗದ್ದೆಯಲ್ಲೇ ಬೆಳೆದಂತಹ ಒಂದು ಬೆಳೆಯಾಗಿದೆ. ನಾನು ಕಟ್ಪಾಡಿ ಮಟ್ಟು ಅಂದರೆ ಕೋಟೆ ಗ್ರಾಮ, ರವಿ ಶೇರಿಗ ಅಂತ ನನ್ನ ಹೆಸರು. ನಾನೊಬ್ಬ ಮಟ್ಟುಗುಳ್ಳ ಕೃಷಿಕ. ನಾನು ಮೊದಲಾಗಿ ಮಟ್ಟುಗುಳ್ಳ ನಮ್ಮ ಭತ್ತದ ಕೃಷಿ ಎಲ್ಲ ಮಾಡ್ತೇವೆ. ಅದರ ಒಟ್ಟಿಗೆ ಈಗ ಕಲ್ಲಂಗಡಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ. ಅಂದರೆ ಜನರ ಬೇಡಿಕೆಗಾಗಿ ಅದರಲ್ಲೂ ಕೂಡ ನಮ್ಮ ಎಲ್ಲೋ ಕಲ್ಲಂಗಡಿ. ನೀವು ವಿಶೇಷವಾಗಿ ಹೊರಭಾಗದಲ್ಲಿ ಹಸಿರು ಕಲರ್, ಹೌದು, ಒಳಭಾಗದಲ್ಲಿ ಹಳದಿ ಬಣ್ಣದ ಹೌದು, ಹೌದು, ಕಲ್ಲಂಗಡಿ ಹಣ್ಣನ್ನು ಬೆಳೀತಾ ಇದ್ದೀವಿ. ಹೌದು. ಈ ಕಲ್ಲಂಗಡಿ ಹಣ್ಣಿನ ತಳಿಯನ್ನು ನೀವು ಎಲ್ಲಿಂದ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರಿ? ನಾವು ಇದರ ಸೀಡ್ಸ್ ಅನ್ನು ನಾವು ಹಾಸನದಿಂದ ತರಿಸ್ತೀವಿ. ನಾವು ನಮ್ಮ ಇಲ್ಲಿ ಹಾಸನದಿಂದ. ಹೌದು. ಇದಕ್ಕೆ ಏನಾದರೂ ಬೇರೆ ಹೆಸರು ಇದೆಯಾ? ಆರೋಹಿ ಅಂತ ಇದ್ರೆ ಹೆಸರು. ಆರೋಹಿ. 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 ಆರೋಹಿ ಹಳದಿ ಬಣ್ಣ ಇರುವಂತ ಹೌದು ಕಲ್ಲಂಗಡಿ. ಹೌದು. ಈಗ ಇದರಲ್ಲಿ ತಿನ್ನುವ ಭಾಗ ಹಳದಿ ಬಣ್ಣದ. ಇದರಲ್ಲಿ ರುಚಿಯಲ್ಲಿ ಏನು ವ್ಯತ್ಯಾಸ ಇದೆ? ರುಚಿ ಅಂದ್ರೆ ಬೇರೆ ಕಲ್ಲಂಗಡಿಗಿಂತ ಇದರ ರುಚಿ, ಇದರ ಸ್ವಾದ ಬೇರೆ. ಇದು ಅಷ್ಟೊಂದು ರುಚಿ ಅಂತ ಅದರಿಂದಲೇ ಜನರ ಬೇಡಿಕೆ ಅಷ್ಟುಂಟು. ಅಷ್ಟೊಂದು ಸ್ವೀಟ್ ಅಂದರೆ ಅದು ಒಂದು ತಿನ್ನುವಾಗ ಅಷ್ಟು ಖುಷಿ ಆಗ್ತದೆ. ಯಾರು ಕೊಂಡೋದ್ರು ಅದೊಂದು. ಅದರಲ್ಲಿ ಪುನಃ ಒಂದು ವಿಶೇಷತೆ ಅಂದರೆ ನಮ್ಮ ಇಲ್ಲಿ ಮಣ್ಣು ಸ್ವಲ್ಪ ಉಪ್ಪು ನೀರಿನ ಅಂಶ ಉಂಟು. ಇದರಲ್ಲಿ ಉಪ್ಪು ನೀರಿನ ಅಂಶದಿಂದ ನೀರು ಸಹ ಸ್ವಲ್ಪ ಉಪ್ಪು ಆ ಥರ ಉಂಟು. ಸ್ವಲ್ಪ ನಮ್ಮ ಸೀನಿಯರ್ನಾಗಿಲ್ಲ. ಅದರಲ್ಲಿ ತುಂಬ ರುಚಿಯಾಗಿ ಬರ್ತದೆ. ಯಾವುದೋ ಒಂದು ಹಣ್ಣು ಕಲ್ಲಂಗಡಿಯಲ್ಲಿ ಯಾವುದು ಬೆಳೆಸಿದ್ರು ತುಂಬಾ ರುಚಿ ಬರ್ತದೆ. ಅದು ರೆಡ್ ಎಣ್ಣುದುಂಟು. ಎಷ್ಟು ಸಣ್ಣ ಗಾತ್ರ, ಎಷ್ಟು ದೊಡ್ಡ ಗಾತ್ರ ಅಂದರೆ ತೂಕದಲ್ಲಿ? ಹೌದು. ಅಂದರೆ ಸಣ್ಣದಂದರೆ ಸಾಧಾರಣ 1-1.5 kg ತನಕ ಬರ್ತದೆ. ದೊಡ್ಡದಂದರೆ ಸಾಧಾರಣ 7-8 kg ತನಕ ಬರ್ತದೆ. ನೋಡಿ, ಇದು ತುಂಬ ದೊಡ್ಡದು, 6-7 kg ತನಕ ಇರ್ತದೆ ಇಂಥದ್ದು. ಆದರೆ ಅದೇ ಈ ಗಾತ್ರದ್ದು ಬೇರೆ ಕಡೆ ಬರಲ್ಲಂತೆ. ಈ ಕಡೆ ಒಳ್ಳೆಯ ಸೈಜ್ ಬರ್ತದೆ ಇಲ್ಲಿ. ಇದನ್ನು ನೀವು ಆರೈಕೆ ಯಾವ ರೀತಿ ಮಾಡ್ತೀರಿ? ಆರೈಕೆ ನಾವು ಫಸ್ಟಿಗೆ ನಾವು ಇದಕ್ಕೆ ಹಟ್ಟಿ ಗೊಬ್ಬರ. ಮೊದಲಾಗಿ ನಾನೊಂದು ಹಟ್ಟಿ ಗೊಬ್ಬರ ನನಗೆ ತುಂಬಾ ಬೇಕಾಗ್ತದೆ. ಮಣ್ಣಿನ ಫಲವತ್ತತೆಗೆ ಮೂಲ ಕಾರಣ ಅದಕ್ಕೆ ಹಟ್ಟಿ ಗೊಬ್ಬರ ಆಗಿ. ಮತ್ತು ರಾಸಾಯನಿಕ ನಾವು ಜಾಸ್ತಿ ಉಪಯೋಗ ಮಾಡೋದಿಲ್ಲ. ಒಂದು 10% ಅಂದರೆ ಸ್ವಲ್ಪ ಒಂದು ಮಣ್ಣು ನಾವು ಮಡಿ ಮಾಡುವಾಗ ಸ್ವಲ್ಪ ಕೊಡ್ತೇವೆ. ಮತ್ತು ನಮ್ಮ ಈಗ ಇಲ್ಲಿ ಉಂಟು ಈಗ ಒಂದು ಆಡು ಕುರಿಯ ಗೊಬ್ಬರ, ಅದು ಕಾಂಪೋಸ್ಟ್ ಮಾಡಿ ಎರಡು ಎಲ್ಲ ಇದು ಮಾಡಿ, ಅದು ನನಗೆ ಬೈಕ್ ಕಂಪನಿಯಿಂದ ಬರ್ತದೆ, ಮ್ಯಾಂಗ್ಳೂರಿಂದ. ಅಲ್ಲಿಂದ ಬರ್ತದೆ. ಮತ್ತು ಇಲ್ಲಿ ಒಂದು ಅನ್ನಪೂರ್ಣ ಅಂತ ಸಿಗ್ತದೆ, ಒಂದು ಒಳ್ಳೆಯ ಗೊಬ್ಬರ. ಅದನ್ನು ಕೊಟ್ಟರೆ ಅಷ್ಟು ಹಸಿರಾಗಿ ಒಳ್ಳೆಯ ಗ್ರೋತಲ್ಲಿ ಬರ್ತದೆ. ಮೂಲ ಕಾರಣ ಅದೇ. ಇದಕ್ಕೆ ಇಷ್ಟು ಗ್ರೋತಿಗೆ ಇಷ್ಟು ಚೆಂದಾಗಿ ಬರಲಿಕ್ಕೆ ಕಾರಣ ಅದೇ. ಈಗ ಈ ಬಾರಿ ನೀವು ಹಳದಿ ಬಣ್ಣದ ಈ ಕಲ್ಲಂಗಡಿ ಹಣ್ಣನ್ನು ಎಷ್ಟು ವ್ಯಾಪ್ತಿಯಲ್ಲಿ ಬಿತ್ತನೆ ಮಾಡಿದ್ದೀರಿ? ಎಷ್ಟು ಇಳುವರಿಯನ್ನು ಪಡ್ಕೊಂಡಿದ್ದೀರಿ? ಸಾಧಾರಣ ನಾನು 1.5-2 ಎಕರೆ 3 ಎಕರೆ ತನಕ ಉಂಟು ಇದು. ಈ ಸಲ ಸ್ವಲ್ಪ ವಾತಾವರಣದ ಇದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಒಂದು 5-6 ಟನ್ ತನಕ ಆಗಿದೆ ಈಗ ಆಲ್ರೆಡಿ. ಯಾವ ಯಾವ ಭಾಗದಿಂದ ನಿಮಗೆ ಬಂದು ಇದನ್ನು ತಗೊಂಡು ಹೋಗ್ತಾರೆ? ಇದು ಸಾಧಾರಣ ಮ್ಯಾಂಗ್ಳೂರಿಂದ ಬರ್ತಾರೆ. ಕಿನ್ನಿಗೋಳಿ, ಮ್ಯಾಂಗ್ಳೂರು, ಎಷ್ಟೆಷ್ಟೋ ದೂರದಿಂದ ಬರ್ತಾರೆ. ಅವರು ಹೇಳುವಾಗಲೇ ಗೊತ್ತು ನಾನು ಇಂಥ ಜಾಗದಿಂದ. ಅಂದರೆ ನಾವು ಒಂದಾದ್ರು ಇದ್ರೂ ಕೊಡಿ, ನಮಗೆ ಬೇಸರ ಆಗ್ತದೆ. ಒಮ್ಮೆ ಇಲ್ಲಿ ಪೂರ್ತಿ ಖಾಲಿಯಾದಾಗ ನಮಗೆ ಎಷ್ಟು ದೂರ ನಮ್ಮನ್ನು ಹುಡುಕಿ ಕೇಳಿಕೊಂಡು ಬರ್ತಾರೆ. ನಮಗೆ ಇರಲೇ ಇದ್ರೆ ನಮಗೂ ಸ್ವಲ್ಪ ಬೇಸರ ಆಗ್ತದೆ. ನಿಮ್ಮ ಬಗ್ಗೆ, ಅದರ ಬಗ್ಗೆ ಮಾಹಿತಿ ಹೇಗೆ ಜನರಿಗೆ ಲಭಿಸಿ? ಒಂದನೇದಾಗಿ ಮಾಧ್ಯಮ ಮಿತ್ರರು ಮತ್ತು ಉದಯವಾಣಿಯಲ್ಲಿ ಪೇಪರಲ್ಲಿ ಬಂತು. ನಮ್ಮ ಇವರೇ ಕೆಲವಾರು ಸರಿ ಬಂದು ನಮಗೆ ಇದರ ಬಗ್ಗೆ ಇದು ಮಾಡಿದರು. ಉದಯವಾಣಿ ಆಗಲಿ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಪ್ರಚಾರ ಆಗಿ ನನಗೆ ಅದೇ ಮೊದಲಾಗಿ ಪ್ಲಸ್ ಆಯಿತು ನನಗೆ. ಮತ್ತು ಬಂದಂಥ ಕೆಲವು ಗ್ರಾಹಕರು ಕೂಡ ಆಗಿ ನಮ್ಮ ಇದರ ರಾಶಿಯ ಫೋಟೋವನ್ನು ತೆಗೆದು ಅವರ ಸ್ಟೇಟಸಲ್ಲಿ ಹಾಕ್ತಾರೆ.